ಮೊಬೈಲ್ನಿಂದಲೇ ₹1 ಇನ್ವೆಸ್ಟ್ ಮಾಡದೆ ಹಣ ಗಳಿಸಬೇಕಾ? ಹಾಗಾದರೆ ನಾನು ನಿಮಗೆ ಒಂದು ಬೆಂಕಿ ಅರ್ನಿಂಗ್ ಆ್ಯಪ್ನ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಈ ಆ್ಯಪಲ್ಲಿ ನೀವು ₹1 ಕೂಡ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪಾಕೆಟ್ ಮನಿಗೆ ನೀವು ಡೈಲಿ 200, 300 ಈ ಥರ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಆ್ಯಪ್ನ ಬಗ್ಗೆ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಆ್ಯಪ್ನ ಹೆಸರು ಬಂದುಬಿಟ್ಟು ಪಾಪ್ ಅಂತ. ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಆ್ಯಪ್ನ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ನೀವು ನೋಡ್ತಾ ಇರ್ಬೋದು, ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಕೆಳಗಡೆ ಲಾಗಿನ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಓಕೆ, ಸೊ ಮೇಲ್ಗಡೆ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಕೆಳಗಡೆ ಹ್ಯಾವ್ ಅ ರೆಫರಲ್ ಕೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ರೆಫರಲ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ರೆ ನಿಮಗೆ ಬೋನಸ್ ಸಿಗುತ್ತೆ ₹10. ಸೊ ಇಲ್ಲಿ ಸ್ಕ್ರೀನ್ನಲ್ಲಿ ನಿಮಗೆ ರೆಫರಲ್ ಕೋಡ್ ಕಾಣ್ತಾ ಇರುತ್ತೆ. ಆ ಒಂದು ಕೋಡ್ನ ಅಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಕೆಳಗಡೆ ಗೆಟ್ OTP ಅಂತ ಇರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು OTP ಬರುತ್ತೆ. ಸೊ ಆ ಒಂದು OTPನ ಎಂಟರ್ ಮಾಡ್ಕೊಂಡು ಈ ಒಂದು ಆ್ಯಪ್ಗೆ ಲಾಗಿನ್ ಮಾಡ್ಕೊಳ್ಳಿ. ಸೊ ಗಾಯ್ಸ್ ನೋಡಿ, ಇವತ್ತು ಆ್ಯಪ್ಗೆ ಜಾಯ್ನ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಒಂದು ಆ್ಯಪಲ್ಲಿ ನಿಮಗೆ ಬೋನಸ್ ಸಿಗಬೇಕು ಅಂದರೆ ನೀವು ಒಂದು ಟ್ರಾನ್ಸಾಕ್ಷನ್ನ ಮಾಡಬೇಕಾಗತ್ತೆ. ಸೊ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಅಲ್ಲಿ ಸೆಂಡ್ ಮನಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಫ್ರೆಂಡಿಗೆ ಅಥವಾ ಯಾರಿಗಾದರೂ ₹10 ಅಥವಾ ₹50 ಈ ಥರ ಅಮೌಂಟ್ನ ಸೆಂಡ್ ಮಾಡಬೇಕು ಫಸ್ಟ್ ಟೈಮ್. ಓಕೆ, ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಥವಾ UPI ನಂಬರ್ ಎಂಟರ್ ಮಾಡ್ಕೊಂಡ್ಬಿಟ್ಟು ನೀವು ಸೆಂಡ್ ಮಾಡ್ಬೋದು, ಅಥವಾ ನಿಮ್ಮ ಓನ್ ಬ್ಯಾಂಕ್ ಅಕೌಂಟ್ಗೆ ನೀವು ಹಣನ ಕಳಿಸ್ಬೋದು. ಓಕೆ, ಇಲ್ಲಿರುತ್ತೆ ಈ ಥರ ಬ್ಯಾಂಕ್ ಅಕೌಂಟ್ಸು. ಓಕೆ, ಈ ಥರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ನೀವು ಅಮೌಂಟ್ನ ಸೆಂಡ್ ಮಾಡಬೇಕು. ₹50 ಎಷ್ಟಾದರೂ ಅಮೌಂಟ್ನ ಸೆಂಡ್ ಮಾಡಿ. ಸೆಂಡ್ ಮಾಡಿದ ತಕ್ಷಣ ನಿಮಗೆ ₹10 ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಆ ಒಂದು ₹10 ನೀವು ಈಸಿಯಾಗಿ ನಿಮ್ಮ ಬ್ಯಾಂಕಿಗೆ ಆಟೋಮೆಟಿಕ್ ಅದು ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಈ ಥರ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ಥರ ನೋಡಿ ನಿಮ್ಮ ಬ್ಯಾಂಕಿಂದ ಅಮೌಂಟ್ನ ನೀವು ಸೆಂಡ್ ಮಾಡ್ಕೊಳ್ಳಿ. ಸೆಂಡ್ ಮಾಡಾದಮೇಲೆ ನಿಮಗೆ ಆ ಒಂದು ₹10 ಬೋನಸ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಇವಾಗ ಈ ಒಂದು ಆ್ಯಪಲ್ಲಿ ನೀವು ರೆಫರ್ ಆ್ಯಂಡ್ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಮೇಲ್ಗಡೆ ರೆಫರಲ್ ಅಂತ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಇನ್ವೈಟ್ ವಿಯಾ ವಾಟ್ಸಪ್ ಅಂತ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ಪಿಂದ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಒಂದು ಶೇರಿಗೆ ನಿಮಗೆ ₹20 ಇರುತ್ತೆ. ಅಂದರೆ ನೀವು ಶೇರ್ ಮಾಡ್ತಿರಲ್ಲ, ನಿಮ್ಮ ಫ್ರೆಂಡ್ ಇವತ್ತು ಆ್ಯಪ್ಗೆ ಜಾಯ್ನ್ ಆಗಿಬಿಟ್ಟು ಒಂದು ಟ್ರಾನ್ಸಾಕ್ಷನ್ನ ಮಾಡಿದ್ರೆ ಸಾಕು, ನಿಮಗೆ ₹20 ಬೋನಸ್, ರೆಫರಲ್ ಬೋನಸ್ ಸಿಗುತ್ತೆ. ಓಕೆ, ಈ ರೀತಿಯಾಗಿ ನೀವು ರೆಫರ್ ಮಾಡೋ ಮುಖಾಂತರ ಇವತ್ತು ಆ್ಯಪಲ್ಲಿ ಅರ್ನಿಂಗ್ನ ಮಾಡ್ಬೋದು. ಇಲ್ಲಿ ರೆಫರಲ್ ಕೋಡ್ ಅಂತ ಇರುತ್ತೆ. ಸೊ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇರ್ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ನೀವು ವಾಟ್ಸಪ್ ಮುಖಾಂತರ ಈ ಥರ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ಓಕೆ, ಇಲ್ಲಿ ಕೆಳಗಡೆ ಈ ಥರ ವಾಟ್ಸಪ್ ಬರುತ್ತೆ. ವಾಟ್ಸಪ್ ಮೇಲೆ ನೀವು ಶೇರ್ ಮಾಡೋ ಮುಖಾಂತರ ಅರ್ನಿಂಗ್ ಮಾಡ್ಬೋದು. ಒಬ್ಬರಿಗೆ ಶೇರ್ ಮಾಡಿದ್ರೆ ₹20 ಸಿಗುತ್ತೆ. 10 ಜನರಿಗೆ ಶೇರ್ ಮಾಡಿದ್ರೆ ನಿಮಗೆ ₹200 ಆಗುತ್ತೆ. ಸೊ ಈ ರೀತಿಯಾಗಿ ರೆಫರ್ ಆ್ಯಂಡ್ ಅರ್ನಿಂಗ್ನ ಮಾಡೋ ಮುಖಾಂತರ ಪಾಕೆಟ್ ಮನಿ ಅಥವಾ ಖರ್ಚಿಗೆ ನೀವು ದುಡ್ಡು ಮಾಡ್ಕೋಬೋದು. ಓಕೆ, ಸೊ ಅಮೌಂಟ್ ಮಾತ್ರ ಸೀದಾ ಇನ್ಸ್ಟಂಟಾಗಿ ಅಮೌಂಟ್ ಆ್ಯಡ್ ಆಗುತ್ತೆ. ಓಕೆ, ಸೊ ಓಕೆ ಫ್ರೆಂಡ್ಸ್, ನೋಡಿ ಒಂದು ಆ್ಯಪ್ನ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.